ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಸಾಹಸ ಸಿಂಹ ವಿಷ್ಣು ಫ್ಯಾನ್ಸ್ಗೆ ಶಾಕ್ ಎದುರಾಗಿದೆ. ರಾತ್ರೋರಾತ್ರಿ ವಿಷ್ಣುವರ್ಧನ್ ಸಮಾಧಿ ನೆಲಸಮ ಮಾಡಲಾಗಿದೆ. ಇದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗ ಕಂಡ ಅತ್ಯದ್ಭುತ ನಟ, ಜನಮೆಚ್ಚಿದ ಫ್ಯಾಮಿಲಿ ಸ್ಟಾರ್, ಸ್ಯಾಂಡಲ್ವುಡ್ನ ಮೋಸ್ಟ್ ಎನರ್ಜೆಟಿಕ್ ಅಂಡ್ ಕ್ರಿಯೇಟಿವ್ ಆಕ್ಟರ್, 14ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ದ್ವಿಪಾತ್ರದಲ್ಲಿ ಘರ್ಜಿಸಿದ ಏಕೈಕ ದಿಗ್ಗಜ. ನೋಟ, ನಟನೆ, ವ್ಯಕ್ತಿತ್ವದ ಮೂಲಕ ಅಭಿಮಾನಿಗಳ ಮನದಲ್ಲಿ ಅಜರಾಮರರಾಗಿರೋ ಸಾಹಸ ಸಿಂಹ. ಸದ್ಯ ಇದೇ ನಟನ ಅಭಿಮಾನಿಗಳಿಗೆ ಮಹಾಲಕ್ಷ್ಮಿ ಹಬ್ಬದ ದಿನವೇ ಶಾಕಿಂಗ್ ಸುದ್ದಿಯೊಂದು ಬರಸಿಡಿಲು ಬಡಿದಂತಾಗಿದೆ. ರಾತ್ರೋರಾತ್ರಿ ವಿಷ್ಣುವರ್ಧನ್ ಸ್ಮಾರಕ ನೆಲಸಮ, ಅಭಿಮಾನಿಗಳ ಆಕ್ರೋಶ, ನಿರ್ದೇಶಕ ಕಣ್ಣೀರು. ಕೋಟ್ಯಾಂತರ ಕನ್ನಡಿಗರ ಹೃದಯದಲ್ಲಿ ರಾರಾಜಿಸ್ತಿರೋ ವಿಷ್ಣುವರ್ಧನ್ ನಮ್ಮನ್ನಗಲಿ ಇಂದಿಗೆ 16 ವರ್ಷ ಕಳೆದೋಗಿದೆ. ಆದ್ರೆ ಸ್ಯಾಂಡಲ್ವುಡ್ ಯಜಮಾನನ ನೆನಪು ಮಾತ್ರ ಮಾಸಿಲ್ಲ. 2009ರಲ್ಲಿ ನಿಧನರಾದ ವಿಷ್ಣು ಅಂತ್ಯಕ್ರಿಯೆಯನ್ನ ಹಿರಿಯ ನಟ ಬಾಲಕೃಷ್ಣ ಕುಟುಂಬಕ್ಕೆ ಸೇರಿದ ಅಭಿಮಾನ್ ಸ್ಟುಡಿಯೋದಲ್ಲಿ ನೆರವೇರಿಸಲಾಗಿತ್ತು. ಆ ಜಾಗವನ್ನ ವಿಷ್ಣುವರ್ಧನ್ ಫ್ಯಾನ್ಸ್ ಪುಣ್ಯಭೂಮಿ ಅಂತ ಪೂಜಿಸ್ತಿದ್ರು. ಅದೇ ಸ್ಥಳದಲ್ಲಿ ಸ್ಮಾರಕಕ್ಕೆ ಒಂದು ಶಾಶ್ವತ ನೆಲೆ ಕಲ್ಪಿಸಬೇಕು ಅಂತ ಪಟ್ಟು ಹಿಡಿದಿದ್ರು. ಆದ್ರೆ ಬಾಲಕೃಷ್ಣ ಕುಟುಂಬಸ್ಥರು ಅದಕ್ಕೆ ಒಪ್ಪಿರಲಿಲ್ಲ. ಅಲ್ಲದೆ ಸ್ಮಾರಕ ನಿರ್ಮಿಸದಂತೆ ಕೋರ್ಟ್ ಮೆಟ್ಟಿಲೇರಿದ್ರು. ಬಾಲಣ್ಣ ಕುಟುಂಬದವರ ಪರವಾಗಿ ತೀರ್ಪು ಬಂದಿತ್ತು. ಆದರೂ ಅಭಿಮಾನಿಗಳು ಸ್ಮಾರಕ ನಿರ್ಮಾಣಕ್ಕೆ ಹೋರಾಡುತ್ತಲೇ ಇದ್ರು. ಆದ್ರೀಗ 16 ವರ್ಷದ ಬಳಿಕ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಸಮಾಧಿಯನ್ನ ರಾತ್ರೋರಾತ್ರಿ ತೆರವುಗೊಳಿಸಲಾಗಿದೆ. ವಿಷ್ಣು ಸಮಾಧಿ ತೆರವುಗೊಳಿಸಿದ್ದಾರೆ ಅನ್ನೋ ಸುದ್ದಿ ಹೊರಬಿತ್ತು ನಿರ್ದೇಶಕ ರವಿ ಶ್ರೀವತ್ಸ ಕಣ್ಣೀರು ಹಾಕಿದ್ದಾರೆ. ನನ್ನ ಯಜಮಾನ, ನನ್ನ ನಾಯಿ, ಯಾರು ಆಡ್ಕೊಳ್ಳಿ ಯಾರು ಬಿಟ್ಕೊಳ್ಳಿ ಗೊತ್ತಿಲ್ಲ. ನನಗೆ ಅನ್ನ ಹಾಕಿದ್ದು ದಣಿ ಸರ್ ಅವರು. ನನಗೆ ಅನ್ನ ಹಾಕಿದ್ರು. ನಾನು ಇವತ್ತು ಸೂರಿದೆ, ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಕಾರಿದೆ, ಎಲ್ಲ ಆ ಯಜಮಾನ ಇಟ್ಟು ಭಿಕ್ಷೆ ಸರ್. ಇವತ್ತು ತುಂಬ ಖುಷಿಪಟ್ಟು ಹೊಟ್ಟೋದ್ರು ಅನ್ಸುತ್ತೆ. ಸಾಕು ಕಡೆ ಇನ್ನು ನರ್ಕ ನನ್ನ ಕೈಲಿ ಅನುಭವಿಸೋಕ್ಕಾಗಲ್ಲ ಅಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ ಹೊಟ್ಟೋಗ್ಬಿಟ್ಟ ಮಂಚ. 2ನೇ ಸಾವು ಇವತ್ತು ನಮ್ಮ ಯಜಮಾನಂತ. ಅದು ನೊಂದು ಒಬ್ಬ ಕಾಯ್ತಿತ್ತೇನೋ, ಜೀವ ಕಾಪಾಡ್ತಾರೆ ಯಾರು. ಅಭಿಮಾನ್ ಸ್ಟುಡಿಯೋ ಬಳಿ ಜಮಾಯಿಸಿದ ವಿಷ್ಣು ಫ್ಯಾನ್ಸ್ ಬಾಲಣ್ಣ ಮಕ್ಕಳು ಹಾಗೂ ಸರ್ಕಾರದ ವಿರುದ್ಧ ಕೆಂಡಕಾರಿದ್ರು. ನಮಗೆ ನ್ಯಾಯ ಬೇಕೇ ಬೇಕು ಎಂದು ಪಟ್ಟು ಹಿಡಿದು ಧಿಕ್ಕಾರ ಕೂಗಿ ಪ್ರತಿಭಟನೆ ಮಾಡಿದ್ರು. ಇದೇ ವೇಳೆ ಮಾತು ಕೇಳದ ಪ್ರತಿಭಟನಾಕಾರರನ್ನ ಪೊಲೀಸರು ಚದುರಿಸಿದ್ರು. ಯಾರು ಪರ್ಮಿಷನ್ ಕೊಟ್ಟಿದ್ದು? ಕೋರ್ಟ್ ಇದೆಯಾ? ಎತ್ಬೇಕು ಅಂತ ಹೇಳಿ ಇದೆಯಾ? ಯಾರಿಗಾರ ಮೋಸ ಮಾಡಿದಾರ? ಯಾರಿಗಾರ ಅನ್ಯಾಯ ಮಾಡಿದಾರ? ಯಾರ ತಿಂದಿದಾರ? ಯಾರ್ದ ತಲೆ ಹೊಡೆದಿದಾರ? ಹೇಳಿ ಸರ್, ಹೇಳಿ. ಇದು ನಮ್ಗೆ ಆಗ್ಬೇಕಾ? ವಿಷ್ಣುಭಿಮಾನಿಗಳಿಗೆ ಆಗ್ಬೇಕಾ? ನಮಗ್ ನೋವಾಗಿದೆ ಸರ್, ನಮಗ್ ನೋವಾಗಿದೆ. ಪ್ರಾಣ ಬೇಕಾದ್ರೆ ಕೊಡ್ತೀವಿ ಸರ್. ಮುಟ್ಕೊಡಲ್ಲ ನಾವು. ಅದೇನೇ ಇರಲಿ, ವಿಷ್ಣು ಸಮಾಧಿ ವಿಚಾರದಲ್ಲಿ ಕನ್ನಡ ಚಿತ್ರರಂಗ ಒಗ್ಗಟ್ಟು ತೋರಲಿಲ್ಲ. ಇವತ್ತು ಆಗಿರೋ ಸೋಲು ವಿಷ್ಣು ಅಭಿಮಾನಿಗಳ ಸೋಲಲ್ಲ, ಕನ್ನಡ ಚಿತ್ರರಂಗದ ಸೋಲು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ವಿಷ್ಣುವರ್ಧನ್ ಸಮಾಧಿ ಪುನರ್ ನಿರ್ಮಿಸಲು ಫ್ಯಾನ್ಸ್ ಒತ್ತಾಯಿಸಿದ್ದು ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸತೀಶ್ ಕನಕಪುರ, ಫಿಲಂ ಬ್ಯೂರೋ, ನ್ಯೂಸ್ 18.